ಎಲ್ರು ನಮಸ್ಕಾರ. ನೀವು ಬೇರೆಯವರು ಹಾಕಿರೋ ಶೂನ ಅದು ನಿಮ್ಮ ಸೈಜ್ ಬರಲಿಕ್ಕಿಲ್ಲ. ನೀವು ಆ ಶೂ ಹಾಕೊಳ್ಳೋಕೆ ಟ್ರೈ ಮಾಡಿದರೆ ನಿಮ್ಮ ಕಾಲಿಗೆ ಒಂದು ಶೂ ಬೈಟ್ ಆಗ್ಬೋದು. ತುಂಬ ಚಿಕ್ಕದಾದರೆ ಅಥವಾ ತುಂಬ ದೊಡ್ಡದಾದರೆ ಲೂಸ್ ಆಗ್ಬೋದು. ಅದೇ ಥರ ಬೇರೆಯವ್ರ ಜೀವನ, ಅವ್ರ ಸಮಸ್ಯೆಗಳೇ ಬೇರೆ ಇರ್ತವೆ, ನಿಮ್ಮ ಸಮಸ್ಯೆಗಳೇ ಬೇರೆ ಇರ್ತವೆ. ಒಂದಕ್ಕೊಂದು ನೀವು ಕಂಪೇರ್ ಮಾಡ್ಕೋಬಾರ್ದು. ಕಂಪೇರ್ ಮಾಡ್ಕೊಂಡ್ರೆ ದುಃಖ ಆಗುತ್ತೆ. ಅವನೆಷ್ಟು ಸಕ್ಸಸ್ ಆಗಿದ್ದಾನಪ್ಪ, ನನಗೆ ಆಗೋಕ್ಕಾಗಲಿಲ್ಲ. ಅವಳೇ ಸುಂದರವಾಗಿದ್ದಾಳೆ, ನಾನಿಲ್ಲ. ಇಲ್ಲ ಇವನೆಷ್ಟು ಮುಂದೆ ಹೋಗಿಬಿಟ್ಟಿದ್ದಾನೆ, ನಂಗೆ ಆಗಲಿಲ್ಲ. ಅವ್ರದ್ದೇ ಒಂದು ಬೇರೆ ಸಮಸ್ಯೆ ಇರ್ತವೆ ಪಾಪ. ಅದರಿಂದನೇ ಅವರು ಕಷ್ಟಪಟ್ಟು ಮುಂದೆ ಹೋಗಿರ್ತಾರೆ. ನೀವು ಕಂಪೇರ್ ಮಾಡ್ಕೋಬೇಡಿ. ಅವ್ರ ಜೊತೆಗೆ ನಿಮ್ಮ ಜೊತೆಗೆ ಒಂದು ಕಂಪ್ಯಾರಿಸನ್ ಆಗಬಾರ್ದು. ಯಾಕಂದರೆ ಅವ್ರ ಸಮಸ್ಯೆಗಳು ಬೇರೆ ಇರ್ತವೆ, ಅದನ್ನು ಅವ್ರು ಮೀರಿ ಮುಂದೆ ಬಂದಿರ್ತಾರೆ. ನೀವು ಕಾನ್ಸಂಟ್ರೇಟ್ ಮಾಡಬೇಕಾದಂದರೆ ನಾನು ನನ್ನ ಸಮಸ್ಯೆಗಳನ್ನು ಮೀರಿ ನಾನು ಪರಿಶ್ರಮ ಪಟ್ಟು ಹೇಗೆ ಮುಂದೆ ಬರಬೇಕು ಅಂತ ಅಷ್ಟೇ ಯೋಚನೆ ಮಾಡಿ. ಕಂಪ್ಯಾರಿಸನ್ ಮಾಡ್ಕೊತ ಹೋದರೆ ನೀವು ಮನಸ್ಸಿಗೆ ಸಮಾಧಾನ ಆಗೋದಿಲ್ಲ, ಮನಸ್ಸಿಗೆ ಕಿರಿಕಿರಿ ಮಾಡ್ಕೋತೀರಾ. ಆ ಸಕ್ಸಸ್ ಆದವನು ಬೇರೆಯವ್ರು ಯಾರ ಜೊತೆ ಕಂಪೇರ್ ಮಾಡ್ಕೋತಾ ಇದ್ದೀರಲ್ಲ, ಅವರಿಗೂ ಸಮಸ್ಯೆ ಇರ್ತವೆ. ಸಮಸ್ಯೆ ಇಲ್ಲಿ ಅಂತ ವ್ಯಕ್ತಿ ಇರೋದಿಲ್ಲ. ಆದ್ದರಿಂದ ಬೇರೆಯವ್ರ ಜೊತೆ ನೀವು ಕಂಪ್ಯಾರಿಸನ್ ಮಾಡ್ಕೊಳ್ಳೋದು ಬಿಟ್ಟು ಶ್ರಮ ವಹಿಸಿ ಹಾರ್ಡ್ ವರ್ಕ್ ಮಾಡಿ ಶ್ರದ್ಧೆಯಿಂದ ಕೆಲಸ ಮಾಡಿ ಅವರಿಗಿನ ನೀವು ಯಶಸ್ವಿ ಆಗ್ತೀರ.